ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಶನಿವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ನೋಡಿ. ಶನಿವಾರ ಶನಿಯ ಅಧಿಪತ್ಯ ಇರತಕ್ಕಂಥ ವಾರ. ಯಾರು ಅನೇಕ ಬಾಧೆಗಳನ್ನು ಎದುರಿಸ್ತಾ ಇದ್ದೀರೋ ಭಾಳ ಸರಳವಾಗಿರ್ತಕ್ಕಂಥ ಪರಿಹಾರ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೇನೆ. ಕೇವಲ ಎಳ್ಳನ್ನು ಹಾಕಿ ಸ್ನಾನ ಮಾಡ್ತಕ್ಕಂಥ ನೀರಿಗೆ ಕಷ್ಟಗಳು ದೂರವಾಗ್ತದೆ, ಜೊತೆಗೆ ಆಕ್ಟಿವ್ನೆಸ್ ಜಾಸ್ತಿ ಆಗ್ತದೆ, ಆರೋಗ್ಯದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ಕೂಡ ದೂರ ಆಗುತ್ತೆ. ಸಿಂಪಲ್ ಪರಿಹಾರಗಳು. ಪ್ರತಿಯೊಂದು ದಿನದಲ್ಲಿ ಆಯಾ ಗ್ರಹದ ಮಹತ್ವ ಇರ್ತದೆ. ನಾವು ತಿಳಿದು ಸರಿಯಾದಂಥ ವಿಶ್ಲೇಷಣೆಗಳನ್ನು ಮಾಡ್ತಾ ಬಂದಾಗ ಸರಿಯಾಗಿ ಮಾಡ್ತಾ ಕೆಲಸಗಳಲ್ಲಿ ಭಾಳ ವಿಶೇಷತೆ ಆಗುತ್ತೆ, ಗುಡ್ ಕೊಡುತ್ತೆ. ಇಟ್ಸ್ ಅ ವೆರಿ ಸಿಂಪಲ್ ಕ್ವಶನ್ಸ್. ಮೈಕೈ ನೋವು ಕಡಿಮೆ ಆಗುತ್ತೆ, ಇಡೀ ಬಾಡಿ ಪೇಯ್ನ್ ಆಗ್ತಿದೆ ಅಂದರೆ ಅಲ್ಲಿ ಶನಿಯ ತತ್ವ, ಜಾಯಿಂಟ್ಸ್ ಪೇಯ್ನ್ ಆಗ್ತಿದೆ ಅಂದರೆ ಶನಿಯ ತತ್ವ ಕಾಡುತ್ತೆ. ತುಂಬ ಬ್ಯಾಕ್ ಪೈನ್ ಇದೆ ಗುರುಗಳೇ, ಶನಿಯ ತತ್ವ ಬೇಕಾದರೆ ನೋಡ್ಕೊಂಬನ್ನಿ. ಮ್ಯಾಕ್ಸಿಮಮ್ ಇವೆಲ್ಲ ಅತ್ಯಂತ ಸರಳ ವಿಚಾರಗಳಲ್ಲಿ ಒಂದು ಕೂಡ. ಖಂಡಿತ ಮಾಡಿ, ಶುಭವಾಗುತ್ತೆ. ಹಾಗೆ ನಿಮಗೆ ಮುಖ್ಯ ಮಾಹಿತಿಯನ್ನು ನಾನು ತಿಳಿಸ್ಬೇಕಾಗತಕ್ಕಂಥ ಸಂದರ್ಭ. ಅನೇಕ ವಿಚಾರಗಳ ಅಡೆತಡೆಗಳಿದ್ದರೆ, ಸಮೃದ್ಧಿ ಇದ್ದರೆ ಶನಿವಾರಗಳಂದು ಈ ಕಾರ್ಯಗಳನ್ನು ಈ ದೇವಸ್ಥಾನಕ್ಕೆ ಹೋಗಿ ಮಾಡ್ತಾ ಬಂದಾಗ ಖಂಡಿತ ಸಮೃದ್ಧಿ ಜೀವನ ಬರುತ್ತೆ. ಪ್ರತಿಯೊಬ್ಬರು ಮಾಡಿ. ವಿಶೇಷವಾಗಿರ್ತಕ್ಕಂಥ ಈ ಆರವನ್ನು ಆಂಜನೇಯಗೆ ಅರ್ಪಣೆಯನ್ನು ಮಾಡಿದ್ರೆ ಸಂತೃಪ್ತನಾಗ್ತಾನೆ ಆಂಜನೇಯ. ನೀವು ರಾಮಾಯಣದ ಕಥೆಗಳನ್ನು ನೋಡಿದರೆ ಬ್ಯೂಟಿಫುಲ್ಲಾಗಿ ಅರ್ಥ ಆಗಿಬಿಡುತ್ತೆ. ಅದನ್ನು ಒಂದು ರೀಕಾಲ್ ಮಾಡ್ತಾ ಇದ್ದೇನೆ ನೋಡಿ. ಏನು ಆಂಜನೇಯನಿಗೆ ಯಾವ ಆರವನ್ನು ಕೊಡಬೇಕು, ಭಾಳ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸರಳ ಪೂಜಾ ವಿಧಾನ ನಿಮ್ಮನ್ನು ಸಮೃದ್ಧಿ ಜೀವನವನ್ನು ಮಾಡಿಬಿಡುತ್ತೆ. ನೋಡೋಣ ಅದು ಹೇಗೆ, ಯಾವ ರೀತಿ ಅಂತ. ಶನಿವಾರ ದಿನ ಪಂಚಾಂಗ ಶ್ರವಣವನ್ನು ಮಾಡೋಣ. ದ್ವಾದಶ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಗಂಡ ಯೋಗ ಇರ್ತಕ್ಕಂಥ ಸಮಯ, ಕವಳವ ಹಾಗೆ ತೈತುಲ ಕರ್ಣ ಇರ್ತಕ್ಕಂಥದ್ದು, ಚಂದ್ರ ಕೃತಿಕಾ ನಕ್ಷತ್ರ ವೃಷಭ ರಾಶಿಯಲ್ಲಿ 11 ಗಂಟೆ 2ವರೆಗೂ ಸಂಚಾರವನ್ನು ಕೃತಿಕ ನಕ್ಷತ್ರದಲ್ಲಿ ಸಂಚಾರ ಮಾಡಿ ತದನಂತರ ರೋಹಿಣಿ ನಕ್ಷತ್ರಕ್ಕೆ ಪಾದಾರ್ಪಣೆಯನ್ನು ಮಾಡುತ್ತೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 52 ನಿಮಿಷದವರೆಗೂ. ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆ 13 ನಿಮಿಷದಿಂದ 3 ಗಂಟೆ 54 ನಿಮಿಷದವರೆಗೂ. ಗುಳಿಕ ಕಾಲ ಬೆಳಗ್ಗೆ 5 ಗಂಟೆ 50 ನಿಮಿಷದಿಂದ 7 ಗಂಟೆ 30 ನಿಮಿಷದವರೆಗೂ ಕೂಡ. ಹಾಗೆ ಇವತ್ತಿನ ದುಷ್ಟ ಮುಹೂರ್ತ ಭಾಗ ಬೆಳಗ್ಗೆ 5 ಗಂಟೆ 30 ನಿಮಿಷದಿಂದ 6 ಗಂಟೆ 26 ನಿಮಿಷದವರೆಗೂ ಉತ್ತಮ ಮುಹೂರ್ತ ಭಾಗವಿಲ್ಲ. ಕಂಟಕ ಮೃತ್ಯು ದೋಷ ಅಂತ ನೋಡ್ತೀವಿ. ಇದು ಸಹಿತವಾಗಿ ಬೆಳಗ್ಗೆ 11 ಗಂಟೆ 58 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ. ಚಂದ್ರ ಕೃತಿಕಾ ನಕ್ಷತ್ರ ಹಾಗೂ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಯಾರಿಗೆ ಯಾವ ಫಲ ಇದೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಖಂಡಿತ ಮೇಷರಾಶಿಯವರಿಗೆ ಇದನ್ನು ಲಕ್ಷ್ಮೀ ಯೋಗದ ದಿನ. ಹಣಕಾಸು ವಹಿವಾಟುಗಳು, ವ್ಯಾಪಾರ, ಕಮಿಷನ್ ಆಧಾರಿತವಾಗಿರತಕ್ಕಂಥ ವಿಚಾರಗಳಲ್ಲಿ ಖಂಡಿತ ಶುಭವಿದೆ. ಆದರೆ ಸಣ್ಣ ಪುಟ್ಟ ದಾಂಪತ್ಯದಲ್ಲಿ ವಿರಹಗಳು ಬರ್ಬೋದು. ಹೊರತುಪಡಿಸಿದ್ರೆ ಖಂಡಿತ ಮೇಷರಾಶಿಯವರಿಗೆ ಇಸ್ ಅ ಗುಡ್ ಡೇ. ಮ್ಯಾಕ್ಸಿಮಮ್ ಗುಡ್ ಆಗ್ತದೆ, ಒಳ್ಳೆಯ ಯೋಗದ ದಿನವಾದ್ದರಿಂದ. ಬಟ್ ದಾಂಪತ್ಯ ಸ್ವಲ್ಪ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ಇನ್ನು ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ ಯೋಗದ ಬಲದಿಂದಾಗಿ, ಖಂಡಿತ ಒಳ್ಳೆಯದಿದೆ. ವೃಷಭ ರಾಶಿಯವರ ಫಲ ಹೇಗಿದೆ? ಅಫ್ಕೋರ್ಸ್ ವೃಷಭ ರಾಶಿಯವರ ಫಲವನ್ನು ನೋಡಿದ್ರೆ ಏನೇ ಸಮಸ್ಯೆಗಳನ್ನು ಬಂದರೂ ಅದು ಎದುರಿಸ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಬರುತ್ತೆ ಈ ದಿನ ಯೋಗದ ಬಲದಿಂದಾಗಿ. ಬಟ್ ಧಾರ್ಮಿಕವಾಗಿ ನಡತೆ ಉಳ್ಳವರಾಗಬೇಕಿದ್ದೀರ, ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಕೋಪವನ್ನು ನಿಯಂತ್ರಿಸಿ, ಇಲ್ಲಾಂದರೆ ಇದು ಕೂಡ ನಿಮ್ಮ ದಾಂಪತ್ಯದ ಸಮಸ್ಯೆಗಳನ್ನು ಮಾಡುತ್ತೆ ಅಥವಾ ವ್ಯಾಪಾರದಲ್ಲಿ ನಷ್ಟವನ್ನು ತರತಕ್ಕಂಥ ಸಾಧ್ಯತೆಗಳು ಕೂಡ ಬರುತ್ತೆ. ಬಟ್ ಪ್ರಯತ್ನದಿಂದ ಹಲವಾರು ವಿಚಾರದಲ್ಲಿ ಗೆಲ್ತೀರಾ, ಲಾಭವನ್ನು ಪಡಿತೀರಾ. ಸ್ಪೋರ್ಟಿನೆಸ್ ಜಾಸ್ತಿ ಇರುತ್ತೆ. ವಾದ ವಿವಾದಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಕೂಡ ಇದೆ, ಲಾಭವೂ ಇದೆ.
ತುಂಬ ಈಗೋಸ್ಟಿಕ್ ನೇಚರ್ನ ಕಂಟ್ರೋಲ್ ಮಾಡ್ತಕ್ಕಂಥದ್ದು ಒಳ್ಳೆಯದು. ಮಿಥುನ ರಾಶಿಯ ಫಲಾಫಲ ಹೇಗೆ? ಸ್ವಲ್ಪ ಜಂಜಾಟ, ನಷ್ಟ ಇರ್ತಕ್ಕಂಥ ದಿನ, ಕೇರ್ಫುಲ್ ಆಗಿರಿ. ಕೆಲಸದ ಒತ್ತಡ, ಆರೋಗ್ಯದಲ್ಲಿ ಸಮಸ್ಯೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಕಾಣುತ್ತೆ. ಶತ್ರುವಿನ ಬಾಧೆ, ಸಾಲ ಬಾಧೆ ಇವೆಲ್ಲ ಇರೋದ್ರಿಂದ ಖಂಡಿತವಾಗಿ ಸ್ವಲ್ಪ ಮಟ್ಟಿಗೆ ತೊಗರಿ ಬೇಳೆ ದಾನ ಅಥವಾ ಹನುಮಾನ್ ಚಾಲೀಸ ಪಠಣೆ ಇದು ಮಸ್ಟ್ ಶುಡ್ ಮಾಡಬೇಕು. ವ್ಯಾಜ್ಯಗಳನ್ನು ತಪ್ಪಿಸಿ, ಕುಟುಂಬದೊಟ್ಟಿಗೆ ಆಗಿರ್ಬೋದು, ಯಾರೊಟ್ಟಿಗೂ ಆಗಿರ್ಬೋದು, ವ್ಯಾಜ್ಯಗಳನ್ನು ತಪ್ಪಿಸ್ತಕ್ಕಂಥದ್ದು ಅತಿ ಅವಶ್ಯಕವಾಗಿರತಕ್ಕಂಥ ವಿಚಾರ. ಇದು ಉತ್ತಮ ದಿನವಲ್ಲ. ಲಕ್ಷ್ಮೀ ನರಸಿಂಹ ತವದಾಸೋಹಂ ಈ ಮಂತ್ರವನ್ನು ಕನಿಷ್ಠ ಪಕ್ಷ 108 ಬಾರಿ ಈ ದಿನ ಹೇಳ್ತಕ್ಕಂಥದ್ದು ಭಾಳ ಒಳ್ಳೆಯದು. ಲಾಭ ಬರುತ್ತೆ, ನಷ್ಟ ತಪ್ಪುತ್ತೆ. ಹಾಗೆ ಕಟಕ ರಾಶಿಯವ್ರಿಗೆ ಖಂಡಿತ ಕಟಕ ರಾಶಿಯವ್ರಿಗೆ ಲಾಭದ ದಿನ, ಅದ್ಭುತವಾಗಿರ್ತಕ್ಕಂಥ ಲಾಭವಾಗ್ತದೆ. ಕೆಲಸದ ವಿಚಾರದಲ್ಲಿ, ಕ್ರಿಯೇಟಿವ್ ವಿಚಾರದಲ್ಲಿ, ವ್ಯಾಪಾರ ವಹಿವಾಟುಗಳ ವಿಚಾರದಲ್ಲಿ ಅದ್ಭುತವಾಗಿರ್ತಕ್ಕಂಥ ಲಾಭ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲ ಕೂಡ ಇವತ್ತಿನ ದಿನ ಇದೆ. ಕಟಕ ರಾಶಿ ವಿದ್ಯಾರ್ಥಿ ವರ್ಗ, ವ್ಯಾಪಾರ ವರ್ಗದಲ್ಲಿರ್ತಕ್ಕಂಥವ್ರಿಗೂ ಶುಭದಾಯಕ, 100% ಗುಡ್, ತೊಂದರೆ ಇಲ್ಲ. ಸಿಂಹರಾಶಿಗೂ ಕೂಡ ಈ ದಿನ ಅದ್ಭುತವಾಗಿರ್ತಕ್ಕಂಥ ಭೂಮಿಯಿಂದ ಲಾಭ, ಹೆಸರು, ಕೀರ್ತಿ, ಪ್ರತಿಷ್ಠೆ, ರಾಜಕೀಯವಾಗಿರ್ತಕ್ಕಂಥ ವಿಚಾರದಲ್ಲಿ ಮ್ಯಾಕ್ಸಿಮಮ್ ಗುಡ್ಡಿದೆ. ಹೆಸರು, ಕೀರ್ತಿ, ಪ್ರತಿಷ್ಠೆದಾಯಕವಾಗಿರ್ತಕ್ಕಂಥದ್ದು ಅಫ್ಕೋರ್ಸ್ ವೆರಿ ಗುಡ್ಡೆ. ಲಕ್ಷ್ಮೀ ಮಂಗಳ ಯೋಗ ಈ ದಿನ ಅದ್ಭುತವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ತೊಂದರೆ ಇಲ್ಲ. ರಾಜಕೀಯ ವಿಚಾರದಲ್ಲಿ ಲಭ್ಯವಿದೆ, ಲಾಭವಿದೆ. ಹಾಗೆ ಕನ್ಯಾ ರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಭಾಗ್ಯೋದಯದ ಕಾಲ, ಅಭಿವೃದ್ಧಿಯನ್ನು ನಡ್ತಕ್ಕಂಥದ್ದು, ಪ್ರಯಾಣಗಳು ಬರ್ತಕ್ಕಂಥದ್ದು, ಹಲವಾರು ವಿಚಾರಗಳಲ್ಲಿ ಸಂಧಾನದ ಮೂಲಕ, ಮಾತುಕತೆಗಳ ಮೂಲಕ ಭಾಗ್ಯೋದಯದ ಕಾಲವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅಫ್ಕೋರ್ಸ್ ವೆರಿ ಗುಡ್ಡೆ. ಈ ಒಂದು ಕಾಲವನ್ನು ಸದುಪಯೋಗ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದು. ವಿದ್ಯಾರ್ಥಿಗಳ ವರ್ಗದವರಿಗೆ, ವ್ಯಾಪಾರಸ್ಥರಿಗೂ ಕೂಡ ಶುಭದಾಯಕ. ತುಲಾರಾಶಿ ಸ್ವಲ್ಪ ಎಚ್ಚರ ಇರಲಿ. ಅನ್ನೆಸಸರಿ ಆಗಿರ್ತಕ್ಕಂಥ ವಿಚಾರಗಳಿಗೆ ಮೂಗು ತೂರಿಸ್ಬೇಡಿ. ಹಣಕಾಸು ವಹಿವಾಟುಗಳು ಒಮ್ಮೆ ಅಧಿಕವಾಗಿ ಬರ್ತಕ್ಕಂಥದ್ದು, ಅಧಿಕವಾಗಿ ನಷ್ಟವನ್ನು ಕೊಡ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ. ಕೆಲಸದಲ್ಲಿ ಒತ್ತಡ ಇರ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳಿರೋದ್ರಿಂದ ಹನುಮಾನ್ ಚಾಲೀಸ ಪಠಣೆ ಕಂಪಲ್ಸರಿ. ಇದನ್ನ ಶನಿವಾರ ಆಗಿರೋದ್ರಿಂದ ಆಂಜನೇಯನ ದೇವಸ್ಥಾನ ಭೇಟಿ ಮಾಡಿ ಕೆಂಪು ಕಲ್ಸಕ್ಕರೆಯನ್ನು ಪೂಜಿಸಿ ಅಲ್ಲಿರ್ತಕ್ಕಂಥ ಭಕ್ತಾದಿಗಳಿಗೆ ಹಂಚಿ. ಇದು ಭಾಳ ಮುಖ್ಯವಾಗಿ ಮಾಡಿ, ಮರಿಬೇಡಿ. ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗಿರುತ್ತೆ? ಅಫ್ಕೋರ್ಸ್ ವೃಶ್ಚಿಕ ರಾಶಿಯವ್ರಿಗೂ ಕೂಡ ವ್ಯಾಪಾರ ವಹಿವಾಟುಗಳು ಬ್ಯೂಟಿಫುಲ್ ಆಗಿ ನಡೆಯುತ್ತೆ. ದಾಂಪತ್ಯದ ವಿಚಾರದಲ್ಲಿ ಸಮಸ್ಯೆಗಳಿದ್ರೂ ಕೂಡ ಅದು ಬಗೆಹರಿಸ್ತಕ್ಕಂಥ ಶಕ್ತಿ ಬರ್ತದೆ. ವಿದ್ಯಾರ್ಥಿ ವರ್ಗದವರು ಲವಲವಿಕೆಯಿಂದ ಕೂಡಿರ್ತಕ್ಕಂಥ ಜನಾನುರಾಗಿ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು ಎಕ್ಸ್ಪೆಷಲಿ ವೆರಿ ಗುಡ್ಡೆ, ಖಂಡಿತ ಚೆನ್ನಾಗಿದೆ, ಸದುಪಯೋಗ ಮಾಡ್ಕೊಳ್ಳಿ. ಧನುರಾಶಿಯವ್ರಿಗೂ ಹೇಳ್ತಾ ಇದ್ದೇನೆ, ಧನುರಾಶಿಯವ್ರಿಗೆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುತ್ತೆ, ಖರ್ಚುಗಳು ಇದ್ದಕ್ಕಿದ್ದಾಗೆ ಬರುತ್ತೆ. ಸ್ವಲ್ಪ ಸಾಲ ಬಾಧೆಯಿಂದ ಕಾಡ್ತದೆ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅನ್ನೆಸಸರಿಯಾಗಿ ಕೋಪಗಳನ್ನು ಮಾಡಿಕೊಳ್ಳೇಬೇಡಿ. ನೀವು ಕೂಡ ಧನುರಾಶಿಯವರು ಹನುಮಾನ್ ಚಾಲೀಸವನ್ನು ಈ ದಿನ ಪಠಣೆ ಮಾಡೋದು ಮರಿಬೇಡಿ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥದ್ದು ಒಳ್ಳೆಯದು. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಅನುಚಿತ ವರ್ತನೆಯಿಂದ ಸ್ವಲ್ಪ ಸಮಸ್ಯೆಗಳು, ಕ್ಲಾಸಲ್ಲಿ ಸ್ವಲ್ಪ ಕೆಲವೊಂದು ಮಾಸ್ಟರಿಂದ ನಿಮಗೆ ವಾರ್ನಿಂಗ್ ಕೂಡ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಈ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿ, ಸಮಾಧಾನದ ವರ್ತನೆ ಒಳ್ಳೆಯದು. ಮಕರ ರಾಶಿಯ ಫಲಾಫಲ ಹೇಗೆ? ಸೊ ಮಕರ ರಾಶಿಯವ್ರಿಗೆ ತುಂಬ ಎನರ್ಜಿ, ತುಂಬ ಕ್ರಿಯೇಟಿವ್ ವಿಚಾರಗಳಲ್ಲಿ ಯಶಸ್ಸು, ಲಾಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಪ್ರೀತಿಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯ, ತುಂಬ ಎಕ್ಸೈಟ್ಮೆಂಟ್ಸ್ ಇರ್ತಕ್ಕಂಥದ್ದು ಕೂಡ ಕಾಣುತ್ತೆ. ವ್ಯಾಪಾರ ವಹಿವಾಟುಗಳು ಕೂಡ ತುಂಬ ಚೆನ್ನಾಗಿ ನಡೆಯುತ್ತೆ. ಆರೋಗ್ಯದ ವಿಚಾರದಲ್ಲಿ ಲಾಭದ ಒಂದು ವಿಚಾರ ಆಗ್ತಕ್ಕಂಥದ್ದು ಇರುತ್ತೆ. ಖಂಡಿತವಾಗಿ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಸದುಪಯೋಗ ಇಸ್ ವೆರಿ ಗುಡ್. ಕುಂಭರಾಶಿಯ ಫಲಾಫಲ, ಭೂಮಿಯ ವಿಚಾರದಲ್ಲಿ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ. ಮನೆ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕನಸು ನನಸಾಗ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಜೊತೆಗೆ ಹಣಕಾಸು ವಹಿವಾಟುಗಳು ಕೂಡ ಒಂದಷ್ಟು ಸಫಲತೆಯನ್ನು ಕೊಡ್ತದೆ. ಭೂಮಿಯ ವಿಚಾರದಲ್ಲಿ ಲಾಭವಿದೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರ್ತಕ್ಕಂಥ ದಿನ, ಒಂದಷ್ಟು ನೆಮ್ಮದಿಯನ್ನು ಕಾಣ್ತಕ್ಕಂಥ ದಿನವಾಗ್ತದೆ. ಅಫ್ಕೋರ್ಸ್ ವೆರಿ ಗುಡ್, ಏನು ತೊಂದರೆ ಇಲ್ಲ, ನಥಿಂಗ್ ಟು ವರಿ. ಹಾಗೆ ಮೀನರಾಶಿಯ ಫಲಾಫಲ ಹೇಗಿರುತ್ತೆ? ಮೀನರಾಶಿಯವರಿಗೆ ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಮಿಷನ್ ಆಧಾರಿತವಾಗಿರ್ತಕ್ಕಂಥ
ವಿಚಾರಗಳಲ್ಲಿ ಏಳಿಗೆ ಜಾಸ್ತಿ ಆಗ್ತದೆ. ಹಾಗೆ ಹಣಕಾಸು ವಹಿವಾಟುಗಳು ನಿಮ್ಮ ಪ್ರಯತ್ನದಿಂದ ಲಾಭದತ್ತದಿರ್ತವೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಆಗುತ್ತೆ. ಸ್ಪೋರ್ಟ್ಸು, ಈ ಒಂದು ಕಮ್ಯುನಿಕೇಷನ್ಸ್ ಫೀಲ್ಡ್ಸ್ ಇರತಕ್ಕಂಥದ್ದು, ಈ ಸಾಫ್ಟ್ವೇರ್ ಫೀಲ್ಡ್ಸು, ಕ್ರಿಯೇಟಿವ್ ಫೀಲ್ಡ್ಸು, ಹಾಗೆ ಮೀಡಿಯಾ ಫೀಲ್ಡ್ಸ್ವರ್ಗಂತೂ ದ ವೆರಿ ಗುಡ್ ಡೇ ಕೂಡ, ತುಂಬ ಶುಭ ಫಲ. ತಿರುಗಾಟ, ಸಣ್ಣ ಸ್ಥಳ ಬದಲಾವಣೆ ಅವಕಾಶಗಳು ಬರುತ್ತೆ. ವಿದ್ಯಾರ್ಥಿ ವರ್ಗದವ್ರಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದಿದೆ. ಈ ಥರದ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ. ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು. ಸ್ನೇಹಿತರೆ, ಮುಖ್ಯವಾಗಿ ನಿಮಗೆ ಸಮೃದ್ಧಿ ಜೀವನ ಬೇಕು ಅಂದರೆ, ಹಾಗೆ ಅನೇಕ ಬಾಧೆಗಳಿಗೆ ಒಳಗಾಗ್ತಾ ಇರತಕ್ಕಂಥವ್ರು ಶನಿವಾರಗಳಂದು ತುಳಸಿ ಆಹಾರವನ್ನು ಆಂಜನೇಯಗೆ ಪ್ರಧಾನವಾಗಿ ಕೊಡಿ. ಖಂಡಿತವಾಗಿ ಅಲ್ಲಿ ಹೋಗಿ ಕೋರಿಕೆ ಸಲ್ಲಿಸ್ತಕ್ಕಂಥ ನಿಮ್ಮ ಆಸೆ ಆಕಾಂಕ್ಷೆಗಳು, ಸಮೃದ್ಧಿ ಜೀವನ ಖಂಡಿತವಾಗಿ ನಿವಾರಣೆ ಆಗುತ್ತೆ. ಅನೇಕ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ. ಶುದ್ಧ ಮನಸ್ಸಿನ ಪ್ರಾರ್ಥನೆ ಆಂಜನೇಯನನ್ನು ಸಂಪ್ರೀತರನ್ನಾಗಿ ಮಾಡ್ತಕ್ಕಂಥದ್ದು ಖಂಡಿತ ಅತ್ಯಂತ ಶುಭದಾಯಕವಾಗಿರ್ತಕ್ಕಂಥ ವಿಚಾರ. ಅನೇಕ ವಿಚಾರಗಳಿಗೆ ನಮ್ಮ ನಂಬರ್ಗೆ ಡಯಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.